ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿ ಹಿನ್ನೆಲೆ ಘಟನೆ ಖಂಡಿಸಿ ಇಂದು ಮೈಸೂರಿನ ನ್ಯಾಯಾಲಯದ ಮುಂಭಾಗದಲ್ಲಿ ಗಾಂಧಿ ಪ್ರತಿಮೆ ಮುಂದೆ ಸ್ಥಳೀಯ ನಿವಾಸಿ ಕಾರ್ತಿಕ್ ಭಾರತದಲ್ಲಿ ಭಾರತೀಯರಿಗೆ ರಕ್ಷಣೆ ಎಲ್ಲಿ ಎಂಬ ಪ್ಲೇ ಕಾರ್ಡ್ ಅನ್ನು ಹಿಡಿದು ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯ ಉದ್ದೇಶ ಎಲ್ಲರಿಗೂ ನಮಸ್ಕಾರ ಸರ್, ಕರ್ನಾಟಕ ಜನತೆಗೆ ನಮಸ್ಕಾರ. ನಾನು ಈ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ, ಇತ್ತೀಚೆಗೆ ಮೊನ್ನೆ ಅಷ್ಟೇ ನಡೆದಂಥ ಫಾಲಗಮ್ನಲ್ಲಿ ಏನು ನೀಚ ಕೃತ್ಯ ನಡೀತು ನಮ್ಮ ಭಾರತೀಯರ ಮೇಲೆ, ತಾವು ಯಾವ ರಿಲಿಜಿಯನ್ಗೆ ಸಂಬಂಧಪಟ್ಟವರು, ನೀವು ಯಾವ ಜನಾಂಗಕ್ಕೆ ಸಂಬಂಧಪಟ್ಟವರು ಅಂತ ಸೇರಿ ಹೊಡೆದಾಕಿದ್ರು, ಆ ಒಂದು ವಿಚಾರವಾಗಿ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು. ಇದು ಭಾರತದಲ್ಲೇ ಈ ಥರ ಒಂದು ವ್ಯವಸ್ಥೆಯನ್ನು ನಾವು ಕಂಡುಕೊಂಡಿದ್ದೀವಿ ಅನ್ನೋದು ನಮ್ಗೆ ತುಂಬ ನೋವಾಗ್ತದೆ. ಆ ಒಂದು ವಿಚಾರವಾಗಿ ಟೂರಿಸಮ್ ಇನ್ ಇಂಡಿಯಾ ಅಂತ ಏನು ಭಾಳ ಪ್ರಮುಖವಾಗಿ ಓಡಾಡ್ತಾ ಇದೆ, ಅದು ನೆಕ್ಸ್ಟು ಟೆರರಿಸಮ್ ಇನ್ ಇಂಡಿಯಾ ಅಂತ ಕನ್ವರ್ಟ್ ಆಗಿಬಿಡ್ತು ಅನ್ನೋ ಒಂದು ಭಯ, ಕುತೂಹಲ, ಆತುರ ನಾನು ಹೆಚ್ಚಾಗಿ ಕಾಣ್ತಾ ಇತ್ತು ಸರ್. ಈ ಒಂದು ವಿಚಾರವಾಗಿ ನಾನು ತುಂಬ ತಲೆ ಕೆಡಿಸ್ಕೊಂಡು ಏನು ಮಾಡ್ಬೋದು, ಈ ಒಂದು ವಿಚಾರಕ್ಕೆ ನಾನು ನನ್ನ ಕಡೆಯಿಂದ ನಾನು ಏನು ಮಾಡ್ಬೋದು, ಜನರಲ್ಲಿ ಜಾಗೃತಿ ಹೇಗೆ ಮೂಡಿಸೋದು ಅಂತ ನಾನು ಯೋಚನೆ ಮಾಡ್ಬೇಕಾದ್ರೆ, ಇವತ್ತು ನಾನು ಎಚ್ಚೆತ್ತಿ ನಿಲ್ಲೋಣ, ನನ್ನಿಂದ ಇನ್ನೊಬ್ಬ ಎಚ್ಚೆತ್ತರೆ ಅದೇ 1000 ಜನ ಆಗಿ ನಿಲ್ಬೋದು ಅಂತ ನನ್ನೊಂದು ಆಸೆ ಇತ್ತು. ನಾನೊಂದು ಮನಸ್ಸಿಗೆ ತುಂಬ ನೋವುಂಟಾದಾಗಿಂದ ನಾನು ಈ ಥರ ಮಾಡಬೇಕು ಅಂದ್ಕೊಂಡಿದ್ದೆ. ನನ್ನ ಮನೆಯವರ ಸಹಾಯ, ನನ್ನ ಹೆಂಡತಿಯ ಸಹಾಯದಿಂದ ನಾನು ಇವತ್ತು ಇಲ್ಲಿ ಈ ಒಂದು ಕೆಲಸನ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗೆ ಕೂಡ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ನನಗೆ ತುಂಬ ಹೆಲ್ಪ್ ಮಾಡಿ ಇವತ್ತು ಇಲ್ಲಿ ಒಂದು ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದೆ ಇದೇ ರೀತಿ ಮತ್ತೆಲ್ಲೂ ಕೂಡ, ಇವತ್ತು ಕಾಶ್ಮೀರಲ್ಲಾಗಿರ್ಬೋದು, ಮುಂದೊಂದು ದಿನ ಕರ್ನಾಟಕದಲ್ಲಿ ಆಗೋಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಇದು ಆಗುತ್ತೆ ಅನ್ನೋದಕ್ಕೆ ಆದರೂ ಆಗದೇ ಇರೋದಕ್ಕೆ ತಡೆಯೋದಂಥದ್ದು ಹೇಗೆ? ನಮ್ಮಲ್ಲಿರುವಂಥ ಎಷ್ಟೊಂದು ಲೋಪಗಳೇನಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಇದೆಲ್ಲ ಆಗದೆ ನಿಲ್ಲಿಸ್ಬೋದು ಅನ್ನೋದು ನಮ್ಮಲ್ಲಿ, ನಮ್ಮ ಜನಾಂಗದವರು, ಹಿಂದುತ್ವ ಅಂತಲ್ಲ, ಹಿಂದೂ, ಮುಸಲ್ಮಾನ್, ಹಾಗೆ ಕ್ರೈಸ್ತ ಮುಸಲ್ಮಾನರದು, ಬೌದ್ಧ ಧರ್ಮ, ಜೈನ ಧರ್ಮ, ಭಾರತೀಯರು ಎಲ್ಲರೂ ಸೇರಿ ಒಗ್ಗೂಡಿ ಇದನ್ನು ನಿಂತರೆ ಇದ್ಯಾವುದೂ ನಮ್ಮ